ನಿಮ್ಮ ಅತ್ತಿಗೆ. ನಿಮ್ಮ ಕಷ್ಟ ಸುಖ ವಿಚಾರಿಸ್ಬೇಕಾದ್ದು ನನ್ನ ಕರ್ತವ್ಯ. ಈಗ ಅದ್ರಲ್ಲಿ ಲೋಪ ಆಗಿದೆ. ಅದಕ್ಕೋಸ್ಕರ ನನಗೂ ತುಂಬಾ ಬೇಜಾರಾಗಿದೆ. ಶ್ರೀಕಾಂತ್, ಖುಷಿಗಿಂತ ನೋವಿಗೆ ಸ್ಪಂದಿಸೋದು ಮುಖ್ಯ. ಹಾಗೆ ನೋವಿಗಿಂತ ಸಾವಿಗೆ ಸ್ಪಂದಿಸೋದು ಮುಖ್ಯ. ನಾನು ನಮ್ಮ ಅತ್ತಿಗೆ ಯೋಚನೆಯಲ್ಲಿ ಮನೆ ಕಡೆ ಏನಾಗ್ತದೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೆ. ಯಾರು ನಮಗ್ ಸ್ಪಂದಿಸ್ತಾರೋ ಬಿಡ್ತಾರೋ, ಆದ್ರೆ ನಾನಂತೂ ಎಲ್ರ ನೋವಿಗೂ ಸ್ಪಂದಿಸ್ತೀನಿ ಶ್ರೀಕಾಂತ್. ಆಸ್ಪತ್ರೆಯಲ್ಲಿ ನಾನು ಒಬ್ಬಂಟೆ. ಅಜ್ಜಿಗೆ ವಯಸ್ಸಾಗಿದೆ. ಭರವಸೆನೆ ಕಳ್ಕೊಂಡು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ. ಅವಿನಾಶ್ ಬಂದು ಹೋಗ್ತಿರ್ತಾರೆ. ಎಲ್ಲ ನಿರ್ಧಾರಗಳನ್ನ ನಾನೇ ಮಾಡ್ಬೇಕು. ಮೆಡಿಸಿನ್ಸ್ ತರಬೇಕು, ಊಟ ತಂದು ಕೊಡ್ಬೇಕು, ಪೊಲೀಸ್ನವ್ರ ಕಾಟ ಬೇರೆ, ಅದ್ರ ಜೊತೆಗೆ ದುಡ್ಡು. ಯಾಕೆ ನಿಲ್ಸ್ಬಿಟ್ರಿ? ಏನೋ ದುಡ್ಡು ಅಂದ್ರಿ. ಬೇಡ ಬಿಡಿ, ಅದನ್ನೆಲ್ಲ ಹೇಳಿ ನಿಮ್ಮ ಮನ್ಸು ಯಾಕೆ ನೋವು ಮಾಡಬೇಕು? ನಿಮ್ಮ ನೋವೇ ನಿಮ್ಗಾಗಿದೆ. ಸಾರಿ ಅದ್ಗೆ, ನಿಮ್ಮ ನೋವು ಸಂಕಟದ ಮುಂದೆ ನನ್ನ ನೋವು ನೋವೇ ಅಲ್ಲ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಛೇ, ನೀವೇನು ತಪ್ಪು ಮಾಡಿದಿರ ಶ್ರೀಕಾಂತ್? ಯಾಕೆ ಹಾಗೆ ಅನ್ಕೋತೀರಾ? ನನ್ನ ಕಾಲಲ್ಲಿ ಚಿಕ್ಕದೊಂದು ಗಾಯ ಆಗಿದೆ, ಅದೇನು ಅಷ್ಟು ದೊಡ್ಡ ನೋವಲ್ಲ ಬಿಡಿ. ಆದರೆ ನೀವು ಪಾಪ ಆಸ್ಪತ್ರೆಯಲ್ಲಿ ಎಷ್ಟೊಂದು ಒದ್ದಾಡ್ತಾ ಇದ್ದೀರಾ. ನಿಮ್ಮ ಪರಿಸ್ಥಿತಿ ಹೇಗಿರ್ಬೋದು ಅಂತ ನಾನು ಒಂದ್ಸಲನೂ ಯೋಚನೆ ಮಾಡಲಿಲ್ಲ. ಒಂದು ಜೀವ ಒದ್ದಾಡ್ತಿರೋ ಸಂದರ್ಭದಲ್ಲಿ ನೀವು ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಇನ್ಹ್ಯೂಮನ್. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಬಂದು ನಿಮ್ಮ ಜೊತೆ ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತು, ನಿಮಗೆ ಮಾರಲ್ ಸಪೋರ್ಟ್ ಕೊಡಬೇಕಾಗಿತ್ತು. ಛೇ, ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಮೃಗದ ಥರ ನಡ್ಕೊಂಡ್ಬಿಟ್ಟೆ. ನನ್ಗೆ ಕ್ಷಮಿಸ್ಬಿಡಿ ಅದಕ್ಕೆ. ಪರವಾಗಿಲ್ಲ ಶ್ರೀಕಾಂತ್, ಯಾಕಷ್ಟು ಫೀಲ್ ಮಾಡ್ಕೋತೀರಿ? ನಡೀರಿ ಅದಕ್ಕೆ, ನಾನು ನಿಮ್ಮ ಜೊತೆ ಆಸ್ಪತ್ರೆಗೆ ಬರ್ತೀನಿ. ಈಗ ಬೇಡ, ಅಂತ ಅವಶ್ಯಕತೆ ಇದ್ರೆ ನಾನೇ ಫೋನ್ ಮಾಡ್ತೇನೆ. ನನ್ಗೇನು ಕಾಲು ನೋವಿಲ್ಲ, ನಾನು ಬರ್ತೀನಿ ಅದಕ್ಕೆ. ಬೇಡ, ಟೈಮಿಗೆ ಸರಿಯಾಗಿ ಮಾತ್ರೆ ತಗೊಂಡು ಮನೇಲೆ ರೆಸ್ಟ್ ತಗೊಳ್ಳಿ. ಒಬ್ಬರೇ ಕೂತಿರಕ್ಕೆ ಬೇಜಾರಾಗತ್ತೆ ಅಲ್ವಾ? ಹಾ, ಪ್ರಿಯಾಂಗ್ ಫೋನ್ ಮಾಡ್ತೀನಿ, ಅವಳು ಬರ್ತಾಳೆ. ಹ್ಯಾವ್ ಅ ನೈಸ್ ಟೈಮ್ ವಿತ್ ಹರ್. ಬರ್ಲಾ? ಬಾಯ್. ಡಾಕ್ಟ್ರೆ, ಲಕ್ಷ್ಮಿ ಹೇಗಿದ್ದಾಳೆ? ಬೆಳಿಗ್ಗಿಂದ 1000 ಸರಿ ಈ ಪ್ರಶ್ನೆ ಕೇಳಿದ್ದೀರಾ. ನಾನು ಬೆಳಿಗ್ಗಿಂದ ಕೇಳ್ತಾ ಇದ್ದೀನಿ. ದುಡ್ಡು ಕಟ್ಟಿದ್ರೇನ್ರಿ? ಕಟ್ಟಿದ್ರ ದುಡ್ಡನ್ನ? ನೋಡಿ, ದುಡ್ಡಿನ ಮಾತೆತ್ತಿದ ತಕ್ಷಣ ಮೂಕೆತ್ತುಗಳ ತರ ನಿಂತು ಬಿಡ್ತೀರಾ. ಇದೇ ನನ್ನ ಸ್ವಂತ ಆಸ್ಪತ್ರೆನ, ನಾನೊಬ್ಬ ಡಾಕ್ಟರ್ ಅಷ್ಟೇ. ಸರ್, ಯಾವುದೋ ಕಾರಣಕ್ಕೆ ತಡ ಆಗೋಯ್ತು ಸರ್. ದುಡ್ಡು ಕಟ್ತೀವಿ. ನೀವು ಟ್ರೀಟ್ಮೆಂಟ್ ಶುರು ಮಾಡಿ ಸರ್. ಏನ್ ಟ್ರೀಟ್ಮೆಂಟ್ ಕೊಡೋದು? ಮೊದಲೇ ಇದು ಸುಸೈಡ್ ಕೇಸು. ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೇನೆ ಅಂದ್ರೆ ಬೇಡ ಅಂತೀರಾ. ಅರ್ಧ ಗಂಟೆಯಲ್ಲಿ ದುಡ್ಡು ಅಡ್ಜಸ್ಟ್ ಮಾಡಿ ಕಟ್ತೇನೆ ಅಂದವರು ಇನ್ನೂ ಕಟ್ತಿದ್ರೆ ನಾವೇಂದ್ರಿ ಮಾಡೋಕ್ಕಾಗತ್ತೆ? ಇನ್ನು ನನ್ನ ಕೈಲಿ ಕಾಯೋಕ್ಕಾಗಲ್ಲ. ಪೊಲೀಸ್ಗೆ ರೆಫರ್ ಮಾಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ ಡಾಕ್ಟ್ರೆ. ನೀವು ಸ್ವಲ್ಪ ಹೊತ್ತು ಟೈಮ್ ಕೊಡಿ, ನಾವು ನಿಜವಾಗ್ಲೂ ದುಡ್ಡು ಕಟ್ತೀವಿ. ನೋಡಿ, ನಿಮ್ಗಿದು ಲಾಸ್ಟ್ ಚಾನ್ಸ್. ದುಡ್ಡಿಗಾಗಿ ಸಾಯ್ತಾರೆ ಅನ್ಕೋಬೇಡಿ. ನಮಗೂ ಮಾನವೀಯತೆ ಇರುತ್ತೆ, ಆದ್ರೆ ಅದಕ್ಕೂ ಒಂದು ಮಿತಿ ಇರುತ್ತೆ ಅಲ್ವಾ? ಎಲ್ಲನೂ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕುಬೇರ, ಇದೇನ್ಲ ಹಿಂಗಾಯ್ತು? ಆ ವಯ್ಯ ಹೇಳೋದು ನೋಡಿದ್ರೆ ಅವ್ರು ದಿಟ್ಟವಾಗ್ಲೂ ಪೊಲೀಸರಿಗೆ ಸುದ್ದಿ ಮುಡಿಸೋರಯ್ಯ. ಛೇ, ಕನಕ ಯಾಕೆ ಹೇಗ್ ಮಾಡದ್ಲು? ಯಾವ್ದೋ ದುಡ್ಡು ಬರುತ್ತೆ, ಚೆಕ್ ಸೈನ್ ಮಾಡಿ ಕಳ್ಸಿದೀನಿ ಅಂದ್ಲು. ಕುಬೇರ, ಇನ್ನು ಏನ್ಲ ಮಗ ನೋಡ್ತಾ ನಿಂತಿದ್ಯಾ? ಈಗ
ಲಕ್ಷ್ಮಿ ನಮಗ್ ದಕ್ಕಕ್ಕಿಲ್ಲ ಕಣ್ಲ. ಬಿರ್ನ ಕರ್ಕಂಗ್ ಫೋನ್ ಮಾಡ್ಲಾ? ಗೋವಿಂದ, ಫೋನ್ ಮಾಡಿ ಏನು ಪ್ರಯೋಜನ ಇಲ್ಲ ಕಣೋ. ಕನಕ ದುಡ್ಡು ತರಲ್ಲ. ಮಹಾ, ಏನ್ ಹೇಳ್ತಾ ಇದ್ಯಾ? ಕನಕ ದುಡ್ಡು ತರಲ್ವಾ? ಇಲ್ಲ ಕಣೋ, ಕನಕ ನಾನು ಏನೋ ವ್ಯವಸ್ಥೆ ಮಾಡ್ತೀನಿ, ಯಾವ್ದೋ ಚೆಕ್ಕು ಮ್ಯಾನೇಜರು ಅಂತೆಲ್ಲ ಏನೇನೋ ಹೇಳ್ದಾಗ್ಲೇ ನನಗೆ ಗೊತ್ತಾಯ್ತು ಅವಳು ಯಾವ್ದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ. ಅವಳಿಗೆ ಎಂತ ಸಮಸ್ಯೆನೆ? ಉಳ್ತೋಗೋ ಅಷ್ಟು ದುಡ್ಡಿದೆ. ಅದು ಸರಿ ಅತ್ತೆ, ಕನಕಿ ನಮ್ಮವಳೆ, ಅಳಿಯಂದ್ರು ನಮ್ಮವರೇ ಸರಿ. ಆದ್ರೆ ಅವ್ರ ಮನೆಯವರೆಲ್ಲ ನಮ್ಮವ್ರಾಗ್ತಾರ? ದೊಡ್ಡ ಕುಟುಂಬ, ದೊಡ್ಡ ಸಂಸಾರ, ಅವ್ರದೇ ಸಾವಿರಾರು ಇರುತ್ತೆ. ಕನಕ ಯಾವುದೋ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾಳೆ. ನಮ್ಮ ಅಸಹಾಯಕತೆ ನೋಡಕ್ಕಾಗ್ದೆ ಏನೋ ಒಂದ್ ಸಬೂಬ್ ಹೇಳ್ತಿದ್ದಾಳಷ್ಟೇ. ಅಯ್ಯಯ್ಯೋ, ಈಗ ಏನಮ್ಮ ಮಾಡೋದು? ದುಡ್ಡು ಹೇಗೆ ಕಟ್ಟೋದು? ಲಕ್ಷ್ಮಿ ಕತೆ ಏನಮ್ಮ? ಅವಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೀವಲ್ಲ. ಹಾಗಂತ ಕೈ ಚೆಲ್ ಕುತ್ಕೊಳಕ್ಕಾಗತ್ತೇನೋ? ಏನಾದ್ರೂ ಮಾಡಿ ವ್ಯವಸ್ಥೆ ಮಾಡ್ಲೇಬೇಕು. ಹೇಗಾದ್ರೂ ಮಾಡಿ ನಮ್ ಲಕ್ಷ್ಮಿನ ನಾವು ಉಳಿಸ್ಕೊಳ್ಳೇಬೇಕು ಕಣೋ ಗೋವಿಂದ. ಅಯ್ಯೋ ದೇವ್ರೆ, ಇಂಥ ಅಗ್ನಿ ಪರೀಕ್ಷೆ ತಂದ್ಬಿಟ್ಟಿಯಪ್ಪ. ಈಗ ಆ ಬಗೆಯ ಗತಿ ಹೆಂಗಪ್ಪ? ನೀನೇ ಯಾವ್ದಾರ ದಾರಿ ತೋರಿಸ್ಬೇಕು ಅಂತಂದೆ. ನೀನೇ ಯಾವ್ದಾರ ದಾರಿ ತೋರಿಸ್ಬೇಕು. ಪ್ರಿಯಮ್ಮ, ನಿಮ್ಗೆ ಯಾಕೆ ಈ ಶ್ರಮ? ನಾನು ಅಡಿಗೆ ಮಾಡ್ತಿರ್ಲಿಲ್ವಾ? ಯಾವಾಗ್ಲೂ ನೀವೇ ಇರ್ತೀರಾ ಯಶೋದ. ಅದು ಅಲ್ಲದೆ ಶ್ರೀಕಾಂತ್ಗೆ ನಾನು ಅಡ್ಗೆ ಮಾಡಿ ಬಡ್ಸೋದ್ ಬೇಡ್ವಾ? ನೀವ್ ಹೇಳೋದು ಸರಿನೇನಮ್ಮ. ಆದ್ರೆ ಯಾವ ವಿದ್ಯೆನೂ ಒಂದೇ ದಿನಕ್ಕೆ ಬಂದ್ಬಿಡಲ್ಲ, ನಿಧಾನವಾಗಿ ಕಲಿಬೇಕು. ನಾವು ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕ್ತಾ ಇದ್ರೆ ಗಂಡಸರು ಹೊರಗಡೆ ಹೋಗಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಶ್ರೀಕಾಂತನ್ ತರ ಕಾಲು ಮುರಿದು ಕೂಡಿಸ್ಬಿಟ್ರೆ ಹೊರಗಡೆ ಹೋಗಿ ಎಲ್ಲಿ ತಿನ್ನಕ್ ಸಾಧ್ಯ? ಆದ್ರೇನು, ಯಶೋದನಂತ ಹೆಂಗ್ಸ್ನ ಮನೆ ಕೆಲ್ಸಕ್ಕೆ ತಂದಿಟ್ಕೊಂಡ್ರೆ ಪರವಾಗಿಲ್ಲ. ಯಾವ್ದಾದ್ರು ಹುಡ್ಗಿನ ಅಡ್ಗೆ ಕೆಲ್ಸಕ್ಕಂತ ತಂದಿಟ್ಕೊಂಡ್ಬಿಟ್ರೆ? ಪ್ರಿಯಾ, ನಿಂದ ಯಾಕೋ ಅತಿ ಆಯ್ತು. ಪ್ರಿಯಾ, ನಾನೇನ್ ಅಡ್ಗೆ ಮಾಡ್ತೀನ? ಈಗ ನಮ್ಮ ಯಜಮಾನ್ರು ನೋಡು, ಇಲ್ಲೇ ತಿನ್ಕೊಂಡ್ ಬಿದ್ದಿರಲ್ವಾ? ಅಮ್ಮ ಮಗಳು ಇಬ್ರು ಜುಟ್ಟು ಜನವಾರ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡ್ರೆ ಹೊರಗಡೆ ಹೋಗಿ ಎಲ್ಲಿ ತಿನ್ನಕ್ಕಾಗುತ್ತೆ? ಒಟ್ಟು ಬುಸ ತಿನ್ಕೊಂಡು ಇಲ್ಲೇ ಬಿದ್ದಿರ್ಬೇಕಾಗುತ್ತೆ. ಲವ್ ಶ್ರೀಕಾಂತ, ಒಂದಲ್ಲ ಒಂದ್ ದಿವ್ಸ ನಿನ್ಗೂ ಇದೇ ಗತಿ ಬಂದ್ಬಿಡುತ್ತೆ, ನೋಡ್ತಾ ಇರೋ. ಅಯ್ಯೋ, ಅಷ್ಟೊಂದು ನೀರು ಹಾಕ್ಬಾರ್ದಮ್ಮ. ಎಷ್ಟ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬೇಕು. ಓಕೆ ಓಕೆ ಓಕೆ. ಅಗತ್ಯಕ್ಕೆ ತಕ್ಕಷ್ಟೇ ಉಪ್ಪು ಹಾಕ್ಬೇಕು, ಒಂದ್ ಗೋಲಿ ಗಾತ್ರದಷ್ಟು ಬೆಲ್ಲ ಹಾಕ್ಬೇಕು, ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಒಗ್ಗರಣೆ ಕೊಡ್ಬೇಕು. ಪ್ರಿಯಮ್ಮ, ಏನ್ ಮಾಡ್ಕೊಂಡ್ರಿ? ಬಿಸಿ ಎಣ್ಣೆ ನೋಡ್ಕೊಂಡ್ ಮಾಡೋದಲ್ವಾ? ಪರವಾಗಿಲ್ಲ ಯಶೋದ, ಒಗ್ಗರಣೆ ರೆಡಿ ಆದ್ರೆ ಅಡ್ಗೆ ಆಯ್ತು. ಶ್ರೀಕಾಂತ್, ಇವತ್ ನೀವೇ ನನ್ನ ಅಡ್ಗೆ ರುಚಿ ನೋಡ್ಬೇಕು. ನಾಳೆಯಿಂದ ನೀವೇ ನಮ್ಮನೆ ಊಟಕ್ಕೆ ಓಡೋಡ್ ಬರ್ತೀರಾ. ಒಗ್ಗರಣೆ ಹಾಕಿದ್ರೆ ಅಡ್ಗೆ ರೆಡಿ. ಹೋಗಿ ತಟ್ಟೆ ಇಡಿ.
ಅಡ್ಗೆ ಹೇಗಿದೆ? ಸೂಪರ್ ಆಗಿದೆ. ಮತ್ತೆ ತಿಂತಾನೆ ಇಲ್ಲ. ತಿಂದ್ರೆ ಆಗೋಗುತ್ತಲ್ಲ, ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ. ನೀನ್ ತಿನ್ನು. ಅರೆ, ಯಾಕೆ ಯಾರು ಊಟ ಮಾಡ್ತಾ ಇಲ್ಲ? ಬೆಳಿಗ್ಗೆ ಲೇಟಾಗಿ ತಿಂಡಿ ತಿಂದಿದ್ದೆ, ಅದಕ್ಕೆ ಸೇರ್ತಾ ಇಲ್ಲ. ನನಗ್ ತುಪ್ಪ ಇಲ್ದೆ ಊಟ ಸೇರೋದಿಲ್ಲ. ತುಪ್ಪ ಖಾಲಿ ಆಗೋಗಿದೆ ಅಲ್ಲ. ಕನಕಕ್ಕ, ನೀವ್ಯಾಕೆ ಊಟ ಮಾಡ್ತಿಲ್ಲ? ಪ್ರಿಯಾ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಸುಳ್ಳ? ಏನ್ ಸುಳ್ಳು? ಸಾರಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ, ಅದನ್ನ ಹೇಳಕ್ ಇವರೆಲ್ಲ ಒದ್ದಾಡ್ತಿದ್ದಾರೆ. ಅಂದ್ರೆ ನಾನ್ ಮಾಡಿ ಸಾಂಬಾರ್ ಚೆನ್ನಾಗಿಲ್ವಾ? ಛೇ, ಯಾರು ಹಾಗೆ ಹೇಳಿದ್ದು? ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದ್ದಲ್ವಾ, ಒಗ್ಗರಣೆ ಸರಿಯಾಗಿ ಬಿದ್ದಿಲ್ಲ, ಉಪ್ಪು ಸ್ವಲ್ಪ ಜಾಸ್ತಿ ಆಗಿದೆ. ನಾನು ಬೇರೆ ಏನಾದ್ರೂ ಮಾಡ್ಕೊಂಡು ಬರ್ತೀನಿ. ವಾವ್, ಗೊಜ್ಜು ತುಂಬಾ ಚೆನ್ನಾಗಿದೆ. ಬೊಂಬಾಟಾಗಿದೆ. ಅದಕ್ಕೆ ನೀವು ಮಾಡಿರೋ ಗೊಜ್ಜು ಫಸ್ಟ್ ಕ್ಲಾಸ್. ಕನಕ, ಏನ್ರಿ? ಅಲ್ಲ ಕನಕ, ನಿನ್ನ ನಾನು ಎಷ್ಟೋ ನಂಬಿದೆ. ನನ್ಗೆ ಹೇಳ್ದೆ ಈಗ ಮಾಡ್ಬೋದಾ? ನಾನೇನ್ ಮಾಡ್ದೆ ಅಂತದ್ದು? ನಿನ್ಗೆ ನಮ್ಮ ಮನೆಯಿಂದ ದುಡ್ಡು ತಗೊಂಡೋಗಿ ಆಸ್ಪತ್ರೆ ಕಟ್ಟಬಾ ಅಂತ ತಾನೇ ಹೇಳಿದ್ದು. ಅದ್ ಬಿಟ್ಟು ನಿನ್ ಪರ್ಸನಲ್ ಅಕೌಂಟಿಂದ ದುಡ್ಡು ತೆಗಿಯಕ್ಕೆ ಯಾಕೆ ಹೇಳಿದ್ಯಾ? ನಿನ್ನೆ ಕೇಳ್ತಿರೋದು ಕನಕ, ಯಾಕೆ ಈಗ ಮಾಡ್ದೆ? ಅಲ್ಲ, ಆ ಶಂಭು ಅವ್ರು ಬಂದು ಯಾಕೆ ರಾಯಭಾರ ಮಾಡ್ಬೇಕು? ನಾನು ನಿನ್ಗೆ ಅಷ್ಟೊಂದು ದೂರ ಆಗೋದ್ನಾ, ಇಲ್ಲ ಬೇರೆಯವನಾಗ್ಬಿಟ್ನಾ? ಅದು ಹಾಗಲ್ಲ ರೀ. ಮಾತಾಡ್ಬೇಡ ನೀನು. ನನ್ ದುಡ್ಡು ಬೇರೆ, ನಿನ್ ದುಡ್ಡು ಬೇರೆನಾ? ಸ್ವಾಭಿಮಾನ ಇರಬೇಕು, ಆದ್ರೆ ಅದು ಇನ್ನೊಬ್ರು ಭಾವನೆನ ಧಿಕ್ಕರಿಸೋ ಅಷ್ಟು ಇರಬಾರ್ದು. ನನ್ಗೆ ಹೇಳಿದ್ರೆ ನಾನೇ ದುಡ್ಡಿನ ವ್ಯವಸ್ಥೆ ಮಾಡ್ತಿದ್ದೆ. ನನ್ನ ಹೆಂಡತಿ ಅಕೌಂಟ್ ಅಲ್ಲಿ ದುಡ್ಡು ಡ್ರಾ ಮಾಡೋದಕ್ಕೆ ಹೊರಗಿನವ್ರು ಯಾರೋ ಬಂದು ರೆಕಮೆಂಡ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ಆಫೀಸಲ್ಲಿ ಸ್ಟಾಫ್ ಎಲ್ಲ ಏನ್ ಅನ್ಕೊಳ್ಳಲ್ಲ. ಮ್ಯಾನೇಜರ್ ಚೆಕ್ ತಂದು ಸೈನ್ ಮಾಡಕ್ ಇಟ್ಟಾಗ ನನ್ಗೆ ಎಂತ ಶಾಕ್ ಆಯ್ತು ಗೊತ್ತಾ? ಅಲ್ಲ, ಇದೆಲ್ಲ ಏನು ಕನಕ? ನನ್ನ ಮೇಲೆ ನಿನ್ಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಏನು ಇಲ್ಲ ಅಂತ ತಾನೆ? ಮಾವ ನಿಂತ್ಕೋ. ಏನ್ ಮಾವ,
ಎಷ್ಟು ದಿವಸದಿಂದ ಈ ತರ ಗಂಡ ಹೆಂಡತಿ ಮಾತಾಡೋದನ್ನ ಜಗಳ ಆಡೋದನ್ನ ಕದ್ದು ಕೇಳಿಸ್ಕೊಳ್ಳೋ ಅಭ್ಯಾಸ ಇದೆ? ಏ ಹಾಗೇನಿಲ್ಲಪ್ಪ, ನೀನ್ ಏನ್ ಮಾಡ್ತಿದ್ಯೋ ನೋಡೋಣ ಅಂತ ಬಂದೆ ಅಷ್ಟೇ. ಮಾವ, ನಿಜ ಹೇಳು, ಕನಕ ಯಾಕೆ ದುಡ್ಡು ತಗೊಂಡಿಲ್ಲ ಅಂತ ನಿಂಗೇನಾದ್ರು ಗೊತ್ತಿದ್ಯಾ? ಇಲ್ಲಪ್ಪ, ಅವಳು ಯಾಕೆ ದುಡ್ಡು ತಗೊಂಡಿಲ್ವೋ ನನಗೇನ್ ಗೊತ್ತು. ನಿಜ ಹೇಳು ಮಾವ, ನನಗೆ ಗೊತ್ತಿಲ್ಲದೆ ಈ ಮನೇಲಿ ಏನೇನೋ ನಡೀತಾ ಇದೆ. ಇದೊಳ್ಳೆ ಕತೆ ಆಯ್ತಲ್ಲ. ನಿಮ್ ಮಧ್ಯೆ ಏನೋ ಜಗಳ ನಡೆದಿರ್ಬೋದು, ಅದಕ್ಕೆ ಅವಳು ದುಡ್ಡು ತಗೊಳ್ದೇ ಇರ್ಬೋದು. ಇದೆಲ್ಲ ನನಗೆ ಗೊತ್ತಾಗಕ್ ಸಾಧ್ಯ? ಮಾವ, ನಾನು ಕನ್ಕಂಗ್ ಬೈತಿದ್ರೆ ನೀನ್ ಎಂಜಾಯ್ ಮಾಡ್ತಿದ್ದೆ. ಸೊ ಏನ್ ನಡೀತು ಅಂತ ನಿನಗೆ ಗೊತ್ತೇ ಇರುತ್ತೆ. ನಿಜ ಹೇಳು ಮಾವ, ಇಲ್ಲ ಅಂದ್ರೆ ಅಮ್ಮ ಚಿತ್ರ ಎಲ್ರನ್ನು ಕರೆಸಿ ಪಂಚಾಯತಿ ಮಾಡ್ಬೇಕಾಗತ್ತೆ. ನಿಜ ಹೇಳು ಮಾವ, ನನಗೆ ಗೊತ್ತಿಲ್ಲದೆ ಈ ಮನೇಲಿ ಏನೇನೋ ನಡೀತಾ ಇದೆ. ಇದೊಳ್ಳೆ ಕತೆ ಆಯ್ತಲ್ಲ. ನಿಮ್ ಮಧ್ಯೆ ಏನೋ ಜಗಳ ನಡೆದಿರ್ಬೋದು, ಅದಕ್ಕೆ ಅವಳು ದುಡ್ಡು ತಗೊಳ್ದೇ ಇರ್ಬೋದು. ಇದೆಲ್ಲ ನನಗೆ ಗೊತ್ತಾಗಕ್ ಸಾಧ್ಯ? ಮಾವ, ನಾನು ಕನ್ಕಂಗ್ ಬೈತಿದ್ರೆ ನೀನ್ ಎಂಜಾಯ್ ಮಾಡ್ತಿದ್ದೆ. ಸೊ ಏನ್ ನಡೀತು ಅಂತ ನಿನಗೆ ಗೊತ್ತೇ ಇರುತ್ತೆ. ನಿಜ ಹೇಳು ಮಾವ, ಇಲ್ಲ ಅಂದ್ರೆ ಅಮ್ಮ ಚಿತ್ರ ಎಲ್ರನ್ನು ಕರೆಸಿ ಪಂಚಾಯತಿ ಮಾಡ್ಬೇಕಾಗತ್ತೆ. ಬೇಡ ಬೇಡ, ನನ್ಗೇನ್ ಗೊತ್ತಿದ್ಯೋ ಅದನ್ನ ಹೇಳ್ಬಿಡ್ತೀನಿ. ಸರಿ, ಅದೇನು ಅಂತ ಹೇಳು. ನೋಡವಿ, ನಿನ್ನ ಹತ್ರ ಎಂತ ಮುಚ್ಚೆ ಮನೆನಪ್ಪ. ನಿನ್ನ ಹೆಂಡತಿ 1 ಲಕ್ಷಕ್ಕೆ ಚೆಕ್ ಬರ್ಕೊಂತಿದ್ದನ್ನ ಚಿತ್ರ ನೋಡಿದ್ಲು, ಅದನ್ನ ಬಂದು ನನಗೆ ಹೇಳಿದ್ಲು. ನಮ್ ಶ್ರೀಕಾಂತನ ಜೈಲಿಂದ ಬಿಡಿಸೋದಕ್ಕೆ ನಮ್ ದುಡ್ಡೇ ನಮಗ್ ಕೊಡ್ಲಿಲ್ಲ, ಯಾರ್ದೋ ದುಡ್ಡು ತವ್ರ ಮನೆಗೆ ಯಾಕೆ ಕೊಡ್ಬೇಕು ಅಂತ ಮಾತಾಡ್ಕೊಂತಿದ್ದಿದ್ ನಿಜ. ಅದನ್ನ ನಿನ್ನ ಹೆಂಡತಿ ತಲೆ ಕೆಡ್ಸ್ಕೊಂಡು ದುಡ್ಡು ತಗೊಂಡಿಲ್ಲ ಅನ್ಸುತ್ತೆ. ಛೇ, ಎಂತ ಕೆಲಸ ಮಾಡ್ಬಿಟ್ರಿ ಮಾವ. ಅದ್ರಲ್ಲಿ ತಪ್ಪೇನಿದೆ? ನಡೆದಿರೋದೆ ತಾನೇ. ನೀನು ಅವಾಗ ಕನ್ಕನ್ ಮೇಲೆ ಹಾರಾಡ್ತಿರ್ಲಿಲ್ವಾ, ಕೂಗಾಡ್ತಿರ್ಲಿಲ್ವಾ? ಮನೆ ಬಿಟ್ಟು ಓಡಿಸ್ಬೇಕು ಅಂತ ರಾತ್ರಿ ಯಾವ್ದೋ ದೇವಸ್ಥಾನದಲ್ಲಿ ಬಿಟ್ಟು ಬಂದಿದೆ. ನಾವಂತ ತಪ್ಪೇನ್ ಮಾಡಿದೀವಪ್ಪ ನಿನ್ನ ಹೆಂಡತಿಗೆ? ನಾನು ತಪ್ಪು ಮಾಡ್ಬಿಟ್ಟೆ. ನಿಮ್ಗೆಲ್ಲ ತಪ್ಪು ಮಾಡಕ್ಕೆ, ನನ್ನ ಹೆಂಡತಿನ ಅನ್ನೋಕೆ ಆಡೋಕೆ ನಾನೇ ದಾರಿ ಮಾಡ್ಕೊಟ್ಬಿಟ್ಟೆ. ನನ್ನ ಹೆಂಡತಿ ಗೌರವನ ನಾನೇ ಕಳೆದ್ಬಿಟ್ಟೆ. ನಾನು ಅವತ್ತು ಮಾಡಿದ ತಪ್ಪು ಅಂತ 1000 ಸಲ ಪಶ್ಚಾತ್ತಾಪ ಪಟ್ಟಿದ್ದೀನಿ. ಈಗ ಒಂದು ಜೀವ ಬಿಲ ಅಂತ ಒದ್ದಾಡ್ತಿರ್ಬೇಕಾದ್ರೆ ನೀವ್ ಈ ರೀತಿ ನಡ್ಕೊಳ್ಳೋದು ಸರಿನಾ ಮಾವ? ಛೇ, ಎಂತ ಕೆಲಸ ಮಾಡ್ಬಿಟ್ರಿ ನೀವು. ಕನಕ, ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಸಾರಿ ಅಂತ ಹೇಳಿದ್ನಲ್ಲ ಕನಕ, ಅವರೆಲ್ಲ ನಿನ್ಗೆ ಅವಮಾನ ಮಾಡಿದ್ದಾರೆ, ನಿನ್ ಮನ್ಸಿಗೆ ಗಾಸಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಕನಕ. ಅವ್ರು ಮಾಡಿದ ಗಾಯಕ್ಕೆ ನಾನು ಉಪ್ಪು ಹಾಕ್ಬಿಟ್ಟೆ. ಏನು ತಿಳಿದೆ ನಿನ್ನ ಬಾಯಿಗೆ ಬಂದಾಗೆಲ್ಲ ಅಂದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸು ಕನಕ. ಪರವಾಗಿಲ್ಲ ಬಿಡಿ. ನನ್ನ ಪರ್ಸನಲ್ ಅಕೌಂಟಿಂದ ದುಡ್ಡು ಡ್ರಾ ಮಾಡೋದಕ್ಕೆ ನಾನು ನಿಮಗೆ ಹೇಳಬೇಕಾಗಿತ್ತು. ಇಲ್ಲ ಕನಕ, ಅದು ನಿನ್ ದುಡ್ಡು. ಅದನ್ನ ನೀನು ಇಷ್ಟ ಬಂದ ಖರ್ಚು ಮಾಡೋ ಅಧಿಕಾರ ನಿನಗಿದೆ. ಆದ್ರೆ ನಮ್ಮಪ್ಪ ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ತಾನೆ ಬಂದಿದ್ದಾರೆ. ಈಗ ನಿಮ್ಮ ಅದಕ್ಕೆ ಈ ಸ್ಥಿತಿಲಿ ಇರ್ಬೇಕಾದ್ರೆ ನನ್ನ ಹತ್ರ ದುಡ್ಡಿದ್ದು ನಿನ್ನ ಹತ್ರ ದುಡ್ಡು ಖರ್ಚು ಮಾಡ್ಸಕ್ಕೆ ನನ್ನ ಮನ್ಸಾಕ ಒಪ್ತಾ ಇಲ್ಲ. ಆಸ್ಪತ್ರೆಗೆ ನಾನೇ ದುಡ್ಡು ಕಟ್ತೀನಿ. ಬೇಡ ರೀ, ನನ್ನ ನೀಲ್ಕಂಠ ಚಿತ್ರ ಮಾತಾಡಿದ್ರು. ನಾಳೆ ಶ್ರೀಕಾಂತ್ಗೆ ಮನೆ ದುಡ್ಡು ಕೊಡೋದು ತಪ್ಪು ಅನ್ಸ್ಬೋದು. ಅವ್ರಿಗೆಲ್ಲ ನೀನ್ ಯಾಕೆ ಎದ್ಕೋಬೇಕು ಕನಕ? ರೀ, ಶ್ರೀರಾಮಚಂದ್ರನ ಯಾರೋ ಮಾತಾಡಿದ್ರು ಅಂತ ಸೀತೆನೇ ಕಾಡಿಗೆ ಕಳಿಸ್ದ. ಜನರ ಅಭಿಪ್ರಾಯಕ್ಕೆ ಅವ್ರದ್ದೇ ಆದ ಬೆಲೆ ಇದೆ. ಹೆದರ್ಕೋಬೇಕಾಗಿರೋದು ಅವ್ರಿಗಲ್ಲ, ನಮ್ಮ ಆತ್ಮಸಾಕ್ಷಿಗೆ. ನನ್ಗೂ ಒಂದು ಆತ್ಮಸಾಕ್ಷಿ ಅನ್ನೋದು ಇರುತ್ತೆ ಅಲ್ವಾ? ಹೆಂಡತಿ ಕಷ್ಟ ಸುಖ ವಿಚಾರಿಸೋದು ನನ್ನ ಧರ್ಮ ಅಲ್ವಾ? ರೀ, ಇದು ನೇರವಾಗಿ ನನ್ನ ಸಮಸ್ಯೆ ಅಲ್ಲ. ನೀವು ಇದನ್ನ ನಿಭಾಯಿಸಲೇಬೇಕು ಅಂತೇನಿಲ್ಲ. ಇದು ನನ್ನ ತವ್ರ ಮನೆಗೆ ಸಂಬಂಧಿಸಿದ್ದು. ನೀವು ನನ್ನ ಜೊತೆ ಇದ್ರೆ ಸಾಕು, ನಾನೇ ಎಲ್ಲ ನಿಭಾಯಿಸ್ತೀನಿ. ಸರಿ ಕನಕ, ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವ ಕೆಲಸ ಮಾಡೋಕ್ಕೂ ಇಷ್ಟಪಡಲ್ಲ. ನಿನ್ನ ಇಷ್ಟ ಬಂದಾಗ ಮಾಡು, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ.